ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಶಬ್ದ ಪಾಠದ 32ನೇ ಪ್ರಶ್ನೆ. ಶಬ್ದದ ಗುಣಿತ ಪ್ರತಿಫಲನಗಳ ಅನ್ವಯಗಳನ್ನು ಪಟ್ಟಿ ಮಾಡಿ. ಸರಿ, ಶಬ್ದದ ಗುಣಿತ ಪ್ರತಿಫಲನ ಅಂದ್ರೇನು? ಶಬ್ದ ಸತತವಾಗಿ ಪ್ರತಿಫಲನವನ್ನ ಹೊಂದುತ್ತದೆ ಅಲ್ವಾ? ಇದರ ಅನ್ವಯಗಳೇನು? ಮೆಗಾಫೋನ್, ಹಾರ್ನ್, ಶಹನಾಯಿಗಳಲ್ಲಿನ ಶಬ್ದವು ಹರಡದಂತೆ ಕೊಳವೆಯನ್ನು ಶಂಕುವಿನಾಕಾರಕ್ಕೆ ಜೋಡಿಸುವುದು. ಇಲ್ಲಿ ಏನ್ ಮಾಡ್ತಾರೆ? ಶಬ್ದ ಇಲ್ಲಿಂದ ಹೊರಟಿರ್ತದೆ, ಈ ರೀತಿಯಾಗಿರ್ತದೆ. ಇವೆಲ್ಲದರ ಆಕಾರವನ್ನ ನೋಡಿ, ಮೊದಲು ಸಣ್ಣದಿರ್ತದೆ, ಆಮೇಲೆ ಈ ತರ ಅಗಲ ಆಗ್ತಾ ಹೋಗುತ್ತೆ. ಇಲ್ಲಿಂದ ಹೊರಟಂತಹ ಶಬ್ದ ಏನಾಗ್ತದೆ? ಇಲ್ಲಿ ಹೋಗಿ ಪ್ರತಿಫಲಿಸ್ತದೆ, ಇಲ್ಲಿ ಹೋಗ್ತದೆ. ಈಗ ಏನಾಗ್ತದೆ? ಶಬ್ದ ದೊಡ್ಡದಾಗ್ತಾ ಇದೆ ಅಲ್ವಾ? ಈ ರೀತಿಯಾಗಿ ಹೊರಗೆ ಬೀಳ್ತದೆ. ಹಾಗಾಗಿ ಶಂಕುವಿನ ಆಕಾರಕ್ಕೆ ಜೋಡಿಸಿರ್ತಾರೆ. ಸ್ಟೆಥೋಸ್ಕೋಪ್ನಲ್ಲಿ ರೋಗಿಯ ಎದೆ ಬಡಿತವು ಗುಣಿತ ಪ್ರತಿಫಲನದಿಂದ ವೈದ್ಯರ ಕಿವಿಯನ್ನು ತಲುಪುತ್ತದೆ. ಸ್ಟೆಥೋಸ್ಕೋಪ್ ಹೇಗಿರ್ತದೆ? ಈ ರೀತಿಯಾಗಿ ಇರ್ತದೆ ಅಲ್ವಾ? ಇಲ್ಲಿ ಏನಾಗ್ತದೆ? ರೋಗಿಯ ಎದೆಯಿಂದ ಎದೆ ಬಡಿತ ಬಂದು ಈ ರೀತಿ ಗುಣಿತ ಪ್ರತಿಫಲನದಿಂದ ಆ ಟ್ಯೂಬ್ ಇರ್ತದಲ್ಲ, ಅದರೊಳಗೆ ಈ ರೀತಿಯಾಗಿ ಗುಣಿತ ಪ್ರತಿಫಲನ ಹೊಂದುತ್ತಾ ಡಾಕ್ಟರ್ ಏನ್ ಕಿವಿಗೆ ಹಾಕೊಂಡಿರ್ತಾರಲ್ಲ, ಅದ್ರ ತನಕ ಬಂದು ಸದ್ದು ಕೇಳುತ್ತೆ. ಹಾಗಾಗಿ ಸ್ಟೆಥೋಸ್ಕೋಪ್ ನಲ್ಲಿ ರೋಗಿಯ ಎದೆ ಬಡಿತವು ಗುಣಿತ ಪ್ರತಿಫಲನದಿಂದ ವೈದ್ಯರ ಕಿವಿಯನ್ನು ತಲುಪುತ್ತದೆ. ಸಂಗೀತ ಕಚೇರಿ ಭವನಗಳು, ಸಿನಿಮಾ ಭವನಗಳಲ್ಲಿ ಮೇಲ್ಛಾವಣಿಯನ್ನು ವಕ್ರಾಕಾರದಲ್ಲಿ ನಿರ್ಮಿಸಲಾಗ್ತದೆ. ಸಂಗೀತ ಕಚೇರಿ ಭವನಗಳು, ಸಿನಿಮಾ ಭವನಗಳಲ್ಲಿ ಹೇಗಿರ್ತದೆ? ಮೇಲ್ಛಾವಣಿ, ಆಡಿಟೋರಿಯಂನಲ್ಲಿ ಮೇಲ್ಛಾವಣಿ ವಕ್ರಾಕಾರದಲ್ಲಿ ಇದ್ದಿರ್ತದೆ. ವಕ್ರಾಕಾರದಲ್ಲಿ ಇದ್ದಾಗ ಏನಾಗ್ತದೆ? ಶಬ್ದ ಈ ರೀತಿಯಾಗಿ ಇಲ್ಲಿ ಬಡಿದು ಎಲ್ಲಾ ಕಡೆ ಸಮನಾಗಿ ಕೇಳುವಂತೆ ಮಾಡಲಾಗ್ತದೆ. ಇದೆಲ್ಲ ಶಬ್ದದ ಗುಣಿತ ಪ್ರತಿಫಲನಗಳ ಅನ್ವಯಗಳಾಗಿರ್ತದೆ. ಥ್ಯಾಂಕ್ ಯು.